ಪೇಷಂಟು ನಮ್ಮ ವೈಫ್ ಸರ್. ಏಜ್ 25 ಸರ್ ಅವ್ರಿಗೆ. ಹಳ್ಳಿಗಳಲ್ಲಿ ಅದ ದೀರ್ಘದಂಡ ನಮಸ್ಕಾರ ಅಂತೇಳಿ ಹಾಕ್ತಾರೆ ಅವರು. ಒಂದು ಕಲ್ಲೇನೋ ನಡ್ತೆ ಅಂತೆ ಅದು. ಹಾಸ್ಪಿಟ್ಲಲ್ಲಿ ಬಂದು MRI ಸ್ಕ್ಯಾನ್ ಮಾಡಿಸಿದ್ವಿ. ಮತ್ತು ಅವ್ರೇನು ಹೇಳಿದ್ರು, ಯಾವಾಗ ಬರುತ್ತೆ ನಾವು ಹೇಳೋಕ್ಕಾಗಂಗಿಲ್ಲಪ್ಪ, ಬಟ್ ನಿಮ್ಮ ಕೇರ್ನಾಗ ನೀವಿರ್ರಿ. ಪೇಷಂಟು ನಮ್ಮ ವೈಫ್ ಸರ್. ಅವ್ರ ಹೆಸರು ಭೀಮಾವ್ ಅಂತೇಳಿ. ಏಜ್ 25 ಸರ್ ಅವ್ರಿಗೆ. ಅದು ಫಸ್ಟ್ಗೆ ಅವರು ನಮ್ಮ ಮದುವೆ ಆಗಿ ನಮ್ಮ ಮನೆಗೆ ಬರ್ಬೇಕಾದ್ರೆ ಅವ್ರ ಮನೇಲಿ ಏನೋ ಒಂದು ಪದ್ಧತಿ ಇದೆ ಸರ್. ಅದು ಹಳ್ಳಿಗಳಲ್ಲಿ ಅದ ದೀರ್ಘದಂಡ ನಮಸ್ಕಾರ ಅಂತೇಳಿ ಹಾಕ್ತಾರೆ ಅವರು. ಅದನ್ನು ಹಾಕ್ಬೇಕಾದ್ರೆ ಅವರು ರೈಟ್ ಸೈಡ್ ಲೆಗ್ಗಿಗೆ ಒಂದು ಕಲ್ಲೇನೋ ನಡ್ತೆ ಅಂತೆ ಅದು. ಆ ಕಲ್ಲು ನಟ್ಟಿದ್ದೇ ಆಗಿ ನಮ್ಮ ಊರಿಗೆ ಬಂದಮೇಲೆ 2 ತಿಂಗಳಿಗೆ ಸ್ವಲ್ಪ ಪೇನ್ ಸ್ಟಾರ್ಟ್ ಆಯ್ತು. ಅದು ಪೇನ್ ಸ್ಟಾರ್ಟ್ ಆಯ್ತಲ್ಲ ಅಂತೇಳಿ ನಮ್ಮ ಕೊಪ್ಪಳದಲ್ಲಿ ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲಲ್ಲಿ ಬಂದು MRI ಸ್ಕ್ಯಾನ್ ಮಾಡಿಸಿದ್ವಿ. ಅವರು ಹೇಳಿದ್ರು, ಇಲ್ಲಪ್ಪ ಈ ಥರ ಇದೆ, ನೀನು ಸ್ವಲ್ಪ ಬೆಂಗಳೂರಲ್ಲಿ ಹೋಗಿ. ಮತ್ತೆ ಅಲ್ಲಿ ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಟ್ರೀಟ್ಮೆಂಟ್ ಆಗಿ ಇವಾಗ 2 ವರ್ಷ ಆಯಿತು. ಫಸ್ಟಿಗೆ ಒಂದು 4 ಕೀಮೋ ಕೊಟ್ಟರು. ಕೀಮೋ ಕೊಟ್ಟಾದ್ಮೇಲೆ ಸರ್ಜರಿ ಮಾಡಿದ್ರು. ಸರ್ಜರಿ ಆದಮೇಲೆ ಮತ್ತೆ 4 ಕೀಮೋ ಕೊಟ್ಟರು. ಮತ್ತು ಅವ್ರೇನು ಹೇಳಿದ್ರು, ಯಾವಾಗ ಬರುತ್ತೆ ನಾವು ಹೇಳೋಕ್ಕಾಗಂಗಿಲ್ಲಪ್ಪ, ಬಟ್ ನಿಮ್ಮ ಕೇರ್ನಾಗ ನೀವಿರ್ರಿ, ಇದು ಸಡನ್ಲಿ ಹೋಗುವಂಥದ್ದಲ್ಲ ಅಂತಂದು ಹೇಳಿದ್ರು ಅವರು. ಸರ್ ಆಯ್ತು ಬಿಡು ಅಂತಂದೇಳಿ. ಸೊ ಇವಾಗ ಟ್ರೀಟ್ಮೆಂಟ್ ಎಲ್ಲ ಕ್ಲೋಸ್ ಆಗಿ 6 ಮಂತ್ ಆಯಿತು. ನಾವೇನು ಆ ಥರ ಇಲ್ಲ ಬಿಡು ಅಂತ ಅನ್ಕೊಂಡಿದ್ವಿ. ಬಟ್ ಲಂಗ್ಸಲ್ಲಿ ಅಬ್ಸರ್ವೇಷನ್ ಇಟ್ಟಿದ್ರು ಅವರು. ಲಂಗ್ಸಲ್ಲಿ ಅಬ್ಸರ್ವೇಷನ್ ಇಟ್ಟಾಗ ಸ್ವಲ್ಪ ಲಂಗ್ಸ್ ಸ್ಕ್ಯಾನ್ ಮಾಡೋಣ ಅಂತೇಳಿ 6 ತಿಂಗಳ ಮುಂಚೆ ಸ್ಕ್ಯಾನ್ ಮಾಡಿದ್ರು. ಆವಾಗ ಲೈಟಾಗಿ ಸಣ್ಣ ಗುಳಿಗಳ ಥರ ಇದಾವೆ ಅಂತ ಹೇಳಿದ್ರು ಅವರು. ಸರಿ ಇರ್ಬೋದು ಬಿಡ್ರಿ ಅಂತಂದು ಹೇಳಿದೆ. ಮತ್ತು ನಾನು ಈ ಹಾಸ್ಪಿಟ್ಲಿಗೆ ಬರೋ ಮುಂಚೆ 4 ದಿನ ಬಿಫೋರೇ ಸ್ಕ್ಯಾನ್ ಮಾಡಿಸಿದೆ. ಬಟ್ ಆವಾಗ ಲಂಗ್ಸಲ್ಲಿ ಸ್ವಲ್ಪ ದೊಡ್ಡದಾಗಿ ಇದು ಅಂತ ಗೊತ್ತಾಯಿತು. ಬಟ್ ನಾನೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹಾಸ್ಪಿಟಲ್ ನೋಡಿದೆ. ಅಲ್ಲಿ ಹೋದರೆ ಸ್ವಲ್ಪ ಯಾಕೋ ಅವರು ನನಗೆ ಸರಿ ರೆಸ್ಪಾನ್ಸು ಗೊತ್ತಿಲ್ಲ, ನೆಗೆಟಿವ್ ಥಿಂಕೇ ಜಾಸ್ತಿ ಹೇಳಿದರು. ಹಂಗಾಗಿ ನನಗೆ ಸರಿ ಅನಿಸ್ಲಿಲ್ಲ. ನೋಡೋಣ, ಇದು ಒಂದು ಲಾಸ್ಟ್ ಟೈಮ್ ಈ ಪ್ರಯತ್ನ ಮಾಡೋಣ ಅಂತೇಳಿ ಈ ಪುನರ್ಜನ್ಮ ಆಯುರ್ವೇದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಅದು ನೋಡಿ ಏನೋ ಒಂದು ದೇವರು ನನ್ನ ಮೇಲೆ ಕರುಣೆ ತೋರ್ಬೋದಲ್ಲ, ಇವ್ರ ಮುಖಾಂತರ ಆಗ್ಬೋದಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಹಾಸ್ಪಿಟ್ಲಿಗೆ ಬಂದಿದ್ದೆ ಸರ್ ನಾನು. ಆವಾಗ ಬೋನಲ್ಲಿ ಇತ್ತಂತೇಳಿ ಬೋನ್ ಕಟ್ ಮಾಡಿದ್ರಿ ಸರ್. ಅದನ್ನು ಬೋನ್ ಕಟ್ ಮಾಡಿ ರೇಡಿಯೇಷನ್ ಕೊಟ್ಟು ಒಳ್ಳೆ ಬೋನ್ನೇ ರಿಪ್ಲೇಸ್ಮೆಂಟ್ ಮಾಡಿದ್ರು ಸರ್. ಅದು ಅಲ್ಯೂಮಿನಿಯಂ ಫೀಮರ್ ಪ್ಲೇಟ್ ಹಾಕಿದಾರೆ. ಅದನ್ನು ಆಗುತ್ತೆ ಸರ್, ಬಟ್ ಬೋನ್ ರಿಕವರಿ ಆಗಿಲ್ಲ ಅಷ್ಟೇ. ಬೋನ್ ರಿಕವರಿ ಆಗಿ ಪೇನ್ ಇದೆ, ಬಟ್ ಬೋನ್ ಜಾಯಿಂಟ್ ಆಗಿಲ್ಲ, ಇನ್ನೂ ಜಾಯಿಂಟ್ ಆಗಿಲ್ಲ, ಹಾಗೆ ಇದೆ ಅದು. ನಾನು ವಿಚಾರ ಮಾಡೋ ಪ್ರಕಾರ ಸ್ವಲ್ಪ ರೇಡಿಯೇಷನ್ ಜಾಸ್ತಿ ಕೊಟ್ಟಕ್ಕೇನೋ ಬೋನ್ ವೀಕ್ ಆಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ಆಗ್ತಲೇನೋ ಗೊತ್ತಿಲ್ಲ. ಟೋಟಲ್ 8 ಕೀಮೋ ಕೊಟ್ಟಿದೆ, ಒಂದೇ ಆಗಿದೆ. ಅದೇ ಸರ್ಜರಿ ಟೈಮಲ್ಲಿ ಅವ್ರು ಬೋನ್ ಹೊರಗಡೆ ತಗೊಂಡು ರೇಡಿಯೇಷನ್ ಕೊಟ್ಟು ಒಳ್ಳೆ ಬೋನ್ ರಿಪ್ಲೇಸ್ಮೆಂಟ್ ಮಾಡಿದಾರೆ. ಅದನ್ನು ಇಲ್ಲ ಸರ್, ಬ್ಯಾಡ್ ಹ್ಯಾಬಿಟ್ ಏನಿಲ್ಲ. ನಮ್ಮಲ್ಲಿ ಅವ್ರೂರು ಕೊಪ್ಪಳ ಹತ್ರ ಗಿನಿಗೇರಿ ಅಂತೇಳಿ. ಬಟ್ ನಮ್ಮಲ್ಲಿ ಏನು ಗೊತ್ತಾ ಸರ್, ಫ್ಯಾಕ್ಟ್ರಿಗಳು ಭಾಳ ಇದಾವೆ ಸರ್. ಫ್ಯಾಕ್ಟ್ರಿಗಳು ಭಾಳ ಕೆಮಿಕಲ್ ಫುಲ್ ಎಲ್ಲ ಮೈನ್ಸೇ ಅಲ್ಲ. ಆ ಒಂದು ತೊಂದರೆನ ಅಲ್ಲೇ ಇರೋ ಜನ ಅನುಭವಿಸಿದಾರೆ ಸರ್. ಅದರಲ್ಲಿ ಇದು ಒಂದು ಅಂತ ನಾನು ಅನ್ಸಿಕೆ ಸರ್. ಮಾಡ್ತಾರೆ ಸರ್, ಇವಾಗ 1 ವಾರ ಆಯ್ತು ಸರ್, ಸರಿಯಾಗಿ ಊಟ ಮಾಡ್ತಿಲ್ಲ. ವಾಕಳಿಕೆ ಬರೋದು, ಆಮೇಲೆ ಸ್ವಲ್ಪ ದಮ್ ಹತ್ತಿ ಥರ ಆಗೋದು, ಕೆಮ್ಮು ಬರೋದು ಆಗುತ್ತೆ ಸರ್ ಇವಾಗ. ಬಟ್ ನಮ್ಮ ಫ್ಯಾಮಿಲಿಲಿ ಇದೆ ಸರ್. ನಮ್ಮ ಫ್ಯಾಮಿಲಿ ನಮ್ಮ ಅಜ್ಜ ಆಗಿತ್ತು, ನಮ್ಮ ಅಪ್ಪನ ತಂದೆಗೆ ಇಲ್ಲಿ ಕುತ್ತಿಗೆಯಲ್ಲಿ ಇತ್ತು ಸರ್. ಅದು ಪರವಾಗಿಲ್ಲ ಸರ್, ಅವರು ಸರಿಯಾದ ಸಜೆಷನ್ ಕೊಟ್ಟಿದ್ದಾರೆ ಸರ್ ನಮ್ಗೆ. ಆ ಫಾಲೋ ಪ್ರಕಾರ ನಾನು ಹೋಗ್ತೀನಿ. ಏನೋ ಒಂದು ಅವ್ರ ಕರುಣೆಯಿಂದ ನಮ್ಮ ವೈಫ್ಗೂ ಸ್ವಲ್ಪ ಒಳ್ಳೇದಾದರೆ ಸಾಕು ಸರ್, ನಮ್ಮ ಫ್ಯಾಮಿಲಿ ಸ್ವಲ್ಪ ಚೆನ್ನಾಗಾದರೆ ಸಾಕು.